ರಿಷಬ್ ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಒಂದು ದೊಡ್ಡ ಸಾಹಸ ಮತ್ತು ಸಾಧನೆ ಇದು. ಸೊ ಫಸ್ಟ್ ರಿಯಾಕ್ಷನ್ ಸರ್. ಥ್ಯಾಂಕ್ ಯು ಸೋ ಮಚ್. ನಾನು ನಟನಾಗಿರ್ಬೋದು ಅಥವಾ ನಿರ್ದೇಶಕನಾಗಿರ್ಬೋದು, ಈ ಎಲ್ಲ ಯಶಸ್ಸು ನಮ್ಮ ಇಡೀ ತಂಡಕ್ಕೆ ಸಲ್ಲುತ್ತೆ. ಆಮೇಲೆ ಮೊದಲಿಂದಲೂ ಹೇಳಿದ್ದೆ ನಾನು, ನಮ್ಮ ಈ ಕಾಂತಾರದ ಸಕ್ಸಸ್ಸನ್ನು ನಾನು ಅಪ್ಪು ಸರ್ಗಾಗ್ಬೋದು, ದೈವ ನರ್ತಕರು ಮತ್ತು ಅವರ ಕುಟುಂಬದವರಾಗ್ಬೋದು, ದೈವಕ್ಕೆ ನಾನು ಅರ್ಪಿಸಿದ್ದೆ. ಅದರ ಜೊತೆಗೆ ಕನ್ನಡ ಜನತೆಗೆ ಇಲ್ಲಿವರೆಗೆ ಇದು ಬರಲಿಕ್ಕೆ ನಿಜವಾಗ್ಲೂ ಕನ್ನಡ ಜನತೆ ಸಪೋರ್ಟ್ ಬೆಂಬಲ ಕೊಟ್ಟರು. ಆ್ಯಂಡ್ ನಮ್ಮ ಇಡೀ ತಂಡದ ಎಫರ್ಟ್, ಇಡೀ ಟೀಮ್ ಒಟ್ಟಿಗೆ ನಾವೆಲ್ಲರೂ ಒಟ್ಟಾರೆ ಸಿನಿಮಾವನ್ನು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೇನೆ. ಇವತ್ತು ಕೂಡ ಅದೇ ಟೀಮ್ ಜೊತೆಗೆ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇಡೀ ತಂಡಕ್ಕೆ ನಾನು ಇದನ್ನು ಅರ್ಪಿಸ್ತೀನಿ. ಎಲ್ಲ ಏನಾದ್ರು ಅರ್ಪಿಸ್ಕೊಂಡಿದ್ದೆ, ಎಲ್ಲ ಇಡೀ ತಂಡದವರು ಖುಷಿಯಾಗಿದ್ದಾರೆ. ಜೊತೆಗೆ ಹೊಂಬಾಳೆ ಫಿಲ್ಮ್ಸ್ ಒಂದು ಅದ್ಭುತವಾಗಿ KGF 2 ಕೂಡ 2 ಪ್ರಶಸ್ತಿಗಳು ಬಂದಿದೆ. ಆ್ಯಂಡ್ ಕಾಂತಾರಕ್ಕೆ 2 ಪ್ರಶಸ್ತಿಗಳು ಬಂದಿದೆ. ಶಾಲೆಗೆ ಹೊಂಬಾಳೆಗೆ 4 ಪ್ರಶಸ್ತಿ ಬಂದಾಗೈತೆ. ಇಂಥ ಒಂದು ಪ್ರೊಡಕ್ಷನ್ ಹೌಸ್ಗೆ ನಮ್ಮ ಈ ಸಿನಿಮಾಗಳನ್ನು ಅವ್ರು ಬ್ಯಾಕಪ್ ಮಾಡ್ತಿರೋದೇ ತುಂಬ ಒಂದು ಖುಷಿ ವಿಚಾರ. ಸೊ ಅಂಥ ಪ್ರೊಡಕ್ಷನ್ ಹೌಸ್ ನಮ್ಮ ಕನ್ನಡದಲ್ಲಿರೋದು ಒಂದು ನಮ್ಮೆಲ್ಲರೂ ಪುಣ್ಯ ಅಂತ ಅಂದ್ಕೊಳ್ತೀನಿ ನಾನು, ಆ್ಯಸ್ ಅ ಫಿಲ್ಮ್ ಫ್ರೆಟರ್ನಿಟಿ ಒಬ್ಬ ಮನುಷ್ಯನಾಗಿ. ಸೊ ಹಾಗಾಗಿ ಎಲ್ರಿಗೂ ಅಭಿನಂದನೆ ಆ್ಯಂಡ್ ಧನ್ಯವಾದ. ನಿಮ್ಮೆಲ್ಲರ ಆಸೆ, ಎಲ್ಲರದ್ದು ವಿಶ್ವಾಸಕ್ಕೆ ತುಂಬ ಜನ ಹೇಳ್ತಾಯಿದ್ರು, ಬಟ್ ಯಾವುದೇ ಕಾರಣಕ್ಕೂ ನಾವು ಒಂದು ಪ್ರಶಸ್ತಿಗೋಸ್ಕರನೋ ಅಥವಾ ಇನ್ನೊಂದು ಯಾವುದೋ ಒಂದು ಬೇರೆ ಬೇರೆ ರೀಸನ್ಗಳಿಗೆ ಸಿನಿಮಾ ಮಾಡೋದಕ್ಕಾಗಲ್ಲ. ಸಿನಿಮಾ ಅದು ಜನ ಒಪ್ಪಬೇಕು, ಜನ ಒಪ್ಪಿ ಆದಮೇಲೆ ಅಲ್ಲಿರುವಂತಹ ಜೂರಿಗಳಿಗೆ ಅದು ಇಷ್ಟ ಆಗಬೇಕು, ಅಲ್ಲಿ ಬೇರೆ ಬೇರೆ ಸಿನಿಮಾಗಳ ಕಾಂಪಿಟೇಷನಲ್ಲಿ ಗೆಲ್ಲಬೇಕು, ಈ ಥರ ಎಲ್ಲ ಇರುತ್ತೆ, ಬೇರೆ ಬೇರೆ ಕಾರಣಗಳು ಇರುತ್ತೆ. ಸೊ ಹಾಗಾಗಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಸೆಲೆಕ್ಷನ್ ಕಮಿಟಿಲಿ ಇದ್ದಂಥ ಎಲ್ಲ ಜೂರಿಗಳಿಗೆ, ನ್ಯಾಷನಲ್ ಅವಾರ್ಡನ್ನ ಹ್ಯಾಂಡಲ್ ಮಾಡೋಂಥ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸರ್, ನಿಮಗೆ ಫಸ್ಟ್ ಗೊತ್ತಾಗಿದ್ದು ಕ್ಷಣ ಯಾರು ಹೇಳಿದರು? ಸೊ ಆ ಕ್ಷಣನ ಹೆಂಗೆ? ಅಂದರೆ ರೂಮರ್ಸ್ಗಳು ಅದು ಇದು ಅಂತ ಅಂದ್ಕೊಂಡು ಬರ್ತಾ ಇರುತ್ತೆ, ಬಟ್ ನಾನು ನೋಡ್ತಾ ಇದ್ದೆ. ಸೊ ನ್ಯಾಷನಲ್ ಅವಾರ್ಡ್ ಕಮಿಟಿಯಿಂದ ಏನು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅಲ್ಲಿ ಅನೌನ್ಸ್ ಮಾಡ್ತಾಯಿದ್ರು. ಸೊ ಅಲ್ಲೇ ಗೊತ್ತಾಗಿದ್ದು ನನಗೂ ಕೂಡ, ಅಂದರೆ 100% ಕನ್ಫರ್ಮ್ ಆಗಿದ್ದು. ತುಂಬ ಜನ ಪತ್ರಿಕೆಯವರು ಅಲ್ಲೆಲ್ಲ ವಿಷಯಗಳು ತಿಳ್ಕೊಂಡು ಫೋನ್ ಮಾಡ್ತಾಯಿದ್ರು, ಬಂದಿದೆ ಅಂತ ಅಂದ್ಕೊಂಡು. ಬಟ್ ನಾನು ಇಲ್ಲ, ಅದು ಅನೌನ್ಸ್ ಆಗದೆ ನಾನೇನು ಇದು ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೆ ಅವರಿಗೆ. ಸೊ ನನಗೂ ಗೊತ್ತಾಗಿದ್ದು, ನಾನು ನೇರವಾಗಿ ಅವರದ್ದು ಪ್ರೆಸ್ ಕಾನ್ಫರೆನ್ಸಲ್ಲಿ ಗೊತ್ತಾಗಿರೋದು. ಮಮ್ಮೂಟಿಯವರು ಕೂಡ ನಿಮ್ಮ ಜೊತೆಲೇ ರೇಸಲ್ಲಿದ್ದರು. ಸೊ ಅವ್ರನ್ನ ಈ ಅವಾರ್ಡು ಅದು 27 ವರ್ಷಗಳ ನಮ್ಮ ಇತಿಹಾಸದಲ್ಲಿ ನೀವು 3ನೇವರು. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಿನಿಮಾ ವಿಭಾಗದಲ್ಲಿ ಬಂದಿದೆ, ನಾಯಕ ನಟನಾಗಿ ಸಿಕ್ಕಿರುವಂಥದ್ದು ನಿಮಗೆ 3ನೇದು. ಅದೆಷ್ಟು ಖುಷಿ ಇದೆ? ಖಂಡಿತವಾಗ್ಲೂ ಖುಷಿ ಇದೆ. ಅವರು ಅದು ನನಗೆ ಗೊತ್ತಿಲ್ಲ, ನಾನು ಅದನ್ನು ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರೋದು ಅಷ್ಟೇ. ಯಾಕಂದರೆ ಅಲ್ಲಿ ಯಾವ್ಯಾವ ಸಿನಿಮಾಗಳು ಸೆಲೆಕ್ಟ್ ಆಗಿರುತ್ತೆ ಆ ವಿಚಾರಗಳು ನಮ್ಗೆ ಗೊತ್ತಾಗಲ್ಲ. ಸೊ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಹಾಕ್ತಿದ್ದು ನೋಡಿ ನನಗೆ ಗೊತ್ತಾಗಿದ್ದು. ತುಂಬ ಲೆಜೆಂಡ್ರಿ ನಟರು ಅವರೆಲ್ಲ. ಸೊ ಅವರ ಮುಂದೆ ನಿಲ್ಲುವಷ್ಟು ಶಕ್ತಿ ಇದೆಯಾ ನಮಗೆ ಅಂತ ನನಗೆ ಗೊತ್ತಿಲ್ಲ. ಸೊ ಒಂದು ಸಿನಿಮಾ ಪರ್ಟಿಕ್ಯುಲರ್ ಆಗಿ ಒಂದು ಸಿನಿಮಾಗೆ ಮಾಡಿರೋ ಪಾತ್ರವನ್ನು ಕನ್ಸಿಡರ್ ಮಾಡಿಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ತೀನಿ ನಾನು. ಸೊ ಅವರೆಲ್ಲ ಅಲ್ಲಿದ್ದರು ಅಂದರೆ ನಾನು ಭಾಳ ದೊಡ್ಡ ಪುಣ್ಯವಂತ ಅಂತ ಅಂದ್ಕೊಳ್ತೀನಿ. ನ್ಯಾಷನಲ್ ಅವಾರ್ಡ್ ಅಂತಂದರೆ ಹಿಂದಿ ಸಿನಿಮಾಗಳದೇ ಬಹುಪಾಲು ಸಿನಿಮಾಗಳು ಅವ್ರದೇ ಇರುತ್ತೆ. ಈಗ ಸೌತ್ ಇಂಡಿಯಾಗೆ ಅದರಲ್ಲೂ ಕೂಡ ಕನ್ನಡ ಸಿನಿಮಾಗಳು ಮಾಡಿರುವಂಥ ನೋಡಿ ತುಂಬ ಈಗ ಸೊ ಈಗ ಹೋಲ್ಸಮ್ ಅಂದರೆ ಜನ ಅತ್ಯುತ್ತಮ ಜನಪ್ರಿಯ ಚಿತ್ರಾಂತನೂ ಕಾಂತಾರ ಸಿಕ್ಕಿದೆ, ಅತ್ಯುತ್ತಮ ನಟ ಸಿಕ್ಕಿದೆ. ಖಂಡಿತವಾಗ್ಲೂ ಖುಷಿಯಾಗುತ್ತೆ ನಮಗೆ. ಅಲ್ಲಿವರೆಗೆ ತಲುಪೋದಕ್ಕೆ ಆಗ್ತಾ ಇದೆಯಲ್ಲ, ನಮ್ಮನ್ನು ಅಲ್ಲಿ ಕನ್ಸಿಡರ್ ಮಾಡ್ತಿದ್ದಾರಲ್ಲ ಅಂತ ಅಂದ್ಕೊಳ್ಳೋದು ನೋಡೋದೇ ನಮಗೊಂದು ಖುಷಿ ವಿಷಯ. ಸೊ ಆ ಬ್ಯಾರಿಯರ್ಗಳು ಬ್ರೇಕ್ ಆಗ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಸಿನಿಮಾಗಳು, ನಾವು ಮಾಡೋ ಕೆಲಸಗಳು ಅಲ್ಲಿವರೆಗೂ ತಲುಪ್ತಿದೆ ಅನ್ನೋದೇ ಒಂದು ಖುಷಿ ವಿಷಯ. ಅದನ್ನು ತುಂಬ ಜವಾಬ್ದಾರಿಯಿಂದ ಇನ್ನೂ ಹೆಚ್ಚು ಒಳ್ಳೆ ಸಿನಿಮಾಗಳ ಕೆಲಸ ಮಾಡೋ ರೀತಿಯಲ್ಲಿ ಅದನ್ನು ಆ ಋಣ ತೀರಿಸ್ಕೊಳ್ಳುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ಬೋದು ನಾನು. ಇವತ್ತಿಗೆ ಭಾರತ ಸರ್ಕಾರ ಅವಾರ್ಡ್ ಕೊಟ್ಟಿದೆ, ಬಟ್ ಸಿನಿಮಾ ನೋಡಿದ ತಕ್ಷಣ ಒಂದು ಲಾಸ್ಟ್ ಇದೆಲ್ಲ ಸರ್ 20 ಮಿನಿಟ್ಸ್ ಅವಾಗಲೇ ಜನ ನಿರ್ಧಾರ ಮಾಡಿ ಗ್ಯಾರಂಟಿ ಜನರಿಗಿಂತ ದೊಡ್ಡದು ಯಾವುದೇ ಇಲ್ಲ. ಅಂದರೆ ಜನ ನೋಡಿ ಮೆಚ್ಕೊಂಡಾಗ ಯಾವುದೇ ಫಿಲ್ಮ್ ಮೇಕರ್ಸ್ಗಾಗಲಿ, ಯಾವುದೇ ನಟರಿಗಾಗಲಿ, ಅದು ಪ್ರೊಡ್ಯೂಸರ್ಸ್ಗಾಗಲಿ, ಜನರು ಸಿನಿಮಾವನ್ನು ಮೆಚ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಸೊ ಜನ ಒಂದು ಕಿರೀಟ ಕೊಟ್ಟಿರ್ತಾರೆ, ಅದರ ಮೇಲೆ ಒಂದು ಗರಿಯನ್ನು, ಪ್ರಶಸ್ತಿ, ಅದೊಂದು ದೊಡ್ಡ ಜವಾಬ್ದಾರಿ ಆಗುತ್ತೆ. ಇನ್ನು ಮುಂದೆ ಮಾಡೋ ಕೆಲಸಗಳಲ್ಲಿ ಅದೊಂದು ಜವಾಬ್ದಾರಿಯಾಗಿ ಇನ್ನೂ ಹೆಚ್ಚೆಚ್ಚು ಕೆಲಸದಲ್ಲಿ ತೊಡ್ಕೊಂಡು ನಾವು ಮಾಡಬೇಕಂತ ಅಂದ್ಕೊಳ್ತೀವಿ. ಕಾಂತಾರ ಒಂದು ನ್ಯಾಷನಲ್ ಅವಾರ್ಡ್ ಸರ್, ಕಾಂತಾರ ಪ್ರೀಕ್ಯೂಲ್ಗೆ ನಾವು ಆಸ್ಕರ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ? ನಾನೇನು ಮಾತಾಡೋಲ್ಲ. ಇತ್ತೀಚೆಗೆ ಅದು ಹೇಳೋದು ಎಲ್ಲೆಲ್ಲೂ ಹೋಗಿ ಆಮೇಲೆ ಏನೇನೋ ತಮ್ಮನಿಲ್ಗಳಾಗುವಂಥ ಚಾನ್ಸಸ್ಗಳಿರುತ್ತೆ. ಹಾಗಾಗಿ ಆ ಥರದ್ದೇನೂ ರಿಯಾಕ್ಷನ್ ಇಲ್ಲ ನಮ್ಮದು. ಇವತ್ತಿಗೆ ಇಡೀ ತಂಡಕ್ಕೆ, ನಮ್ಮ ಇಡೀ ತಂಡದ ಎಲ್ಲ ಮೆಂಬರ್ಸ್ಗಳಿಗೆ, ಸ್ಪೆಷಲಿ ನಾನು ಸುಮಾರು ಜನರು ಥ್ಯಾಂಕ್ಸ್ ಹೇಳಬೇಕು. ಅರವಿಂದ್ ಕಶ್ಯಪ್ ನನ್ನ DOP, ನನಗೆ ಬೆನ್ನೆಲುಬಾಗಿ ಅವನು ಎತ್ಕೊಂಡು ಕಾಂತಾರಕ್ಕೆ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದು. ಆ್ಯಂಡ್ ಪ್ರಗತಿ ನನ್ನ ಕಾಸ್ಟ್ಯೂಮ್ ಡಿಸೈನರ್, ಪ್ಲಸ್ ಅವಳು ಶಿ ವಾಸ್ ಕ್ಯಾರಿಂಗ್. ಅವಳೇ ನನಗೆ, ನಾನು ಬೇರೆ ಯಾರಾದರೂ ಆ್ಯಕ್ಟ್ರ್ ಇದ್ದಿದ್ದರೆ ನಾನು ಆರಾಮಾಗಿ ಈ ಸಿನಿಮಾನ ಡೈರೆಕ್ಟ್ ಮಾಡ್ತಿದ್ದೆ ಅಂತ ಹೇಳಿದಾಗ ಅವಳು ಪಟ್ಟು ಬಿಡದೆ ನನಗೆ
ನೀನು ಈ ಕ್ಯಾರೆಕ್ಟರ್ ಮಾಡಲೇಬೇಕು ಅಂತ ನನ್ನ ಫೋರ್ಸ್ ಮಾಡಿದ್ದು ನನ್ನ ಹೆಂಡತಿ. ಸೊ ನನ್ನ ಮಗಳು ಅವಾಗ ಹೋಟೆಲ್ ಇದ್ಲು, ಆ ಹೋಟೆಲ್ ಇಟ್ಕೊಂಡೇ ಎಲ್ಲ ಕೆಲಸ ಮಾಡಿದ್ದು. ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಜನೀಶ್ ಲೋಕನಾಥ್ ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನ್ ಇತ್ತು. ಆ್ಯಂಡ್ ಅದ್ಭುತವಾಗಿ ಮ್ಯೂಸಿಕನ್ನು ಕೊಟ್ಟು ನಮ್ಮ ಸಿನಿಮಾನ ಚಂದ ಕಾಣಿಸಿರೋದು ಅಜನೀಶ್ಗೆ ನಾನು, ಯಾಕಂದರೆ ಬೇರೆ ಬೇರೆ ಮ್ಯೂಸಿಕ್ ಡೈರೆಕ್ಟರ್ಗಳ ಜೊತೆ ನಾವು ಕೆಲಸ ಮಾಡಿದಾಗ ಅಜನೀಶ್ ಹೇಗೆ ವರ್ಕ್ ಮಾಡ್ತಾರೆ ನಮ್ಮ ಜೊತೆಗೆ ಅನ್ನೋದನ್ನು ನೋಡಿದಾಗ ತುಂಬ ಖುಷಿಯಾಗುತ್ತೆ. ಅವರದ್ದು ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ ಕಾಂತಾರಕ್ಕೆ. ಆ್ಯಂಡ್ ಎಲ್ಲ ಕಲಾವಿದರು, ಅಚ್ಯುತಣ್ಣ ಆಗ್ಬೋದು, ಕಿಶೋರ್ ಸರ್ ಆಗ್ಬೋದು, ಜೊತೆಗಿರುವಂಥ ಎಲ್ಲ ಸಹ ಕಲಾವಿದರುಗಳಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರೆಲ್ಲರ ಕಾಂಟ್ರಿಬ್ಯೂಷನಿಂದ ಇವತ್ತು ಈ ಮಟ್ಟಕ್ಕೆ ಬಂದಿದೆ ಸಿನಿಮಾ. ಸೊ ಜೊತೆಗೆ ಧರಣಿ ಗಂಗೆಪುತ್ರ ಮತ್ತು ಅವನ ತಂಡ, ನಮ್ಮ ಪ್ರೊಡಕ್ಷನ್ ಡಿಸೈನರ್ಸ್ ಮತ್ತು ಆರ್ಟ್ ಡೈರೆಕ್ಟರ್ ಕೆಲಸ ಮಾಡಿರುವಂಥ ಹುಡುಗರು, ಅವರೆಲ್ಲರಿಗೂ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗಿಂತ ದೊಡ್ಡ ಶಕ್ತಿ ನಮಗೆ ಇವರೆಲ್ಲ ಈಗ ಹೇಳ್ತಾರಲ್ಲ, ಒಂದು ನನ್ನ ರೈಟರ್ಸ್ಗಳು ಅವರು, ಸ್ಪೆಷಲಿ ಅನಿರುದ್ಧ್ ಮಹೇಶ್, ಶನಿಲ್ ಗುರು, ಶ್ಯಾಮ್ ಪ್ರಸಾದ್, ಪ್ರಕಾಶ್ ತಿಮ್ಮಿನಾಡು, ಇವರೆಲ್ಲರೂ. ಆ್ಯಂಡ್ ನನಗೆ ಜೊತೆಗೆ ಸಾಥ್ ಕೊಟ್ಟಿರುವಂಥ ಎಲ್ಲ ಸ್ನೇಹಿತರುಗಳಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಗ್ಗೆಸ್ಟ್ ನಮಗೆ ಈ ಸಿನಿಮಾಗೆ ಸಪೋರ್ಟ್ ಅಂತಂದರೆ ಹೊಂಬಾಳೆ ಫಿಲ್ಮ್ಸ್, ವಿಜಯಣ್ಣ, ಚೆಲುವೇಗೌಡರು ಮತ್ತು ಎಲ್ಲ ಟೀಮ್ಗೆ, ಮ್ಯಾನೇಜರ್ಸ್ಗಳಿಗೆ, ಪ್ರತಿಯೊಬ್ಬರಿಗೂ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಸಿನಿಮಾ ಸಕ್ಸಸ್ಸು ನಮಗೆ ಒಂದು ರೀತಿ ಜವಾಬ್ದಾರಿ ಹೆಚ್ಚಿಸುತ್ತೆ, ಅದರಲ್ಲೂ ಕಮರ್ಷಿಯಲ್ ಹಿಟ್ ಸಿನಿಮಾಗಳು. ಸೊ ಆ ಕಮರ್ಷಿಯಲ್ ಹಿಟ್ ಸಿನಿಮಾ ಜೊತೆಗೆ ಈ ಥರದ ಅವಾರ್ಡ್ಗಳು ನಮ್ಮನ್ನು ಹುಡುಕಿ ಬಂದಾಗ ಅದು ಇನ್ನೂ ದೊಡ್ಡ ಮಟ್ಟದ ಜವಾಬ್ದಾರಿ. ನಿಮಗೆ ಇವಾಗ ಯಾವ ಮಟ್ಟದ ಜವಾಬ್ದಾರಿ, ಏನು ಕಣ್ಮುಂದೆ ಇದೆ ಅಂತ? ಇಲ್ಲ, ನಾನಂದರೆ ಖಂಡಿತವಾಗ್ಲೂ ಒಂದು ಜನ ನೋಡಿ ಸಕ್ಸಸ್ ಕೊಟ್ಟಾಗಲೇ ದೊಡ್ಡ ಜವಾಬ್ದಾರಿ. ಸೊ ಪ್ರಶಸ್ತಿಗಳು ಬಂದಾಗ ಖಂಡಿತವಾಗ್ಲೂ ಅದೇ ರೀತಿಯ ಜವಾಬ್ದಾರಿಯಲ್ಲೇ ಇರ್ತೇವೆ. ಅಂದರೆ ಹಿಂದೆ ಸರ್ಕಾರಿಗೆ ನನಗೆ ಬೆಸ್ಟ್ ಚಿಲ್ಡ್ರನ್ಸ್ ಫಿಲ್ಮ್ ಬಂದಾಗಲೂ ಕೂಡ ಸೊ ನಾನು ಅದೇ ಯೋಚನೆ ಇದ್ದಿದ್ದು, ನನಗೆ ಕೂಡ ಇನ್ನೂ ಬೆಟ್ರ್ ಕೆಲಸ ಮಾಡೋಂಥ ಪ್ರಯತ್ನ ಮಾಡಬೇಕಷ್ಟೆ. ಮಾಡಿಬಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ, ನಾವು ಮಾಡೋ ಪ್ರಯತ್ನದಲ್ಲಿ ಇರ್ತೀವಿ ಅಷ್ಟೇ. ಆ ಮಾಡೋದು ಚೆನ್ನಾಗಿ ಎಲ್ಲವೂ ಹೊಂದ್ಕೊಂಡು ಬಂದಾಗ ಎಲ್ಲದಕ್ಕೂ ಸರಿಯಾದ ತಂಡ ಬೇಕಷ್ಟೇ. ಒಳ್ಳೆ ರೈಟರ್ಸ್ ಬೇಕು, ಒಳ್ಳೆ ಸಿನಿಮಾಟೋಗ್ರಫರ್ ಬೇಕು, ಸೊ ಒಳ್ಳೆ ಪ್ರೊಡಕ್ಷನ್ ಹೌಸ್ ಬೇಕು. ಅದೆಲ್ಲವೂ ಕೂಡ್ಕೊಂಡು ಬಂದಾಗ ಹಿಂಗೇನೋ ಒಂದು ಮಾಡೋಕ್ಕೆ ಸಾಧ್ಯ, ಒಬ್ಬರಿಂದ ಏನೂ ಮಾಡೋದಕ್ಕಾಗೋದೇ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಇದೊಂದು ಅಪಾರ್ಚುನಿಟಿನ ಎನ್ಕ್ಯಾಶ್ ಮಾಡ್ಕೊಂಡು ನನ್ನ ಟೀಮ್ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬಿಟ್ಟೆ ಅಲ್ಲೇ. ಇಲ್ಲ, ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ. ಅದೇ ಅಂದರೆ ಒಂದು ಸಿನಿಮಾ ಆಗುತ್ತೆ ಅಂತ ಹೇಳ್ತಾರೆ, ಅದನ್ನು ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾರೆ. ನನ್ನ ಪ್ರಕಾರ ಅದಾಗಿದೆ. ಸೊ ನಾವು ಅದರಲ್ಲಿ ಭಾಗಿಯಾಗಿದ್ದೀವಲ್ಲ ಅನ್ನೋದಕ್ಕೆ ಒಂದು ಪುಣ್ಯವಂತರು ಅಥವಾ ಖುಷಿ ಪಡುವಂಥ ವಿಚಾರ ಆಗುತ್ತೆ ಬಿಟ್ಟರೆ. ಸೊ ಬೇರೆ ಏನು ಹೇಳೋದಕ್ಕೆ ಇಷ್ಟಪಡಲ್ಲ ನಾನು. ತುಂಬ ಖುಷಿ ಆಯಿತು. ಫಸ್ಟ್ ವಿಶ್ ಮಾಡಿದ್ದೆ ಅವಳೆ. ಸೊ ಭಾಳ ಖುಷಿ ಆಯಿತು ಅವಳಿಗೆ. ತುಂಬ ಜನ ಮಾಡಿದ್ದಾರೆ. ಎಸ್ ಸರ್ ಮಾಡಿದ್ದಾರೆ, ತಮಿಳಿಂದ ವಿಕ್ರಮ್ ಸರ್ ಮಾಡಿದ್ದಾರೆ. ನಾನು ಪದೇ ಪದೇ ಫೋನ್ ನಂಬರ್ ಚೇಂಜ್ ಮಾಡ್ತಿದ್ದು, ಸುಮಾರು ಜನರ ನಂಬರ್ ಸಿಕ್ಕಿರಲ್ಲ. ಸೊ ಡೆಫಿನೆಟ್ಲಿ ಎಲ್ಲರೂ ನನಗೆ ಆನ್ಲೈನಲ್ಲಿ ಅಲ್ಲೆಲ್ಲ ವಿಶ್ ಮಾಡ್ತಾ ಇದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಪ್ರತಿಯೊಬ್ಬರಿಗೂ. ನಿಮ್ಮೆಲ್ಲರ ಸಪೋರ್ಟ್ ಮೊದಲಿಂದನೂ ಇತ್ತು ನನಗೆ. ಸೊ ಕಾಂತಾರ ಮಾಡಿದಾಗ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಿತ್ತು. ಹಾಗಾಗಿ ಇನ್ನೂ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತೀನಿ ನಾನು. ಸೊ ಅಲ್ಟಿಮೇಟ್ಲಿ ಈ ಪ್ರಶಸ್ತಿ ಆ ದೈವಕ್ಕೆ ಸಲ್ಲಬೇಕು, ಯಾಕಂದರೆ ಆ ದೈವದಿಂದನೇ ಇವತ್ತು ಕಾಂತಾರ. ಸೊ ಹಾಗಾಗಿ ಅಲ್ಲಿಗೆ ಅರ್ಪಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಮಗಳಿಗೆ ಏನು ಹೇಳ್ತೀರಾ? ಮಗಳು, ಅವಳು ಹೆಂಡತಿ ಬಂದಾಗ ಲಕ್ಕಿ ಅಂತೆಲ್ಲ ನಾವು ಮಾತಾಡ್ಕೊಳ್ತಾ ಇದ್ವಿ. ರಕ್ಷಿತ್ ಒಂದು ಸಲ ಹೇಳ್ತಿದ್ದ, ಅವಳು ಲಕ್ಷ್ಮೀ ಮುಂದೆ ಮಗ ಅಂತ ಅಂದ್ಕೊಂಡು. ಸೊ ಈಗ ಇವಳು ಬಂದಮೇಲೆ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಹಾಗೆ ವರಮಹಾಲಕ್ಷ್ಮಿ ಆಗೋಯ್ತು. ಸೊ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.